ಆರಂಭ ಸೆಪ್ಟೆಂಬರ್ 1920. ನೇತೃತ್ವ ಮಹಾತ್ಮ ಗಾಂಧೀಜಿ. ಹಿನ್ನೆಲೆ ಮತ್ತು ಉದ್ದೇಶಗಳು. ರೌಲತ್ ಕಾಯ್ದೆ 1919. ಭಾರತೀಯರ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಿದ ಈ ಕಾಯ್ದೆಯ ವಿರೋಧ. ಜಲಿಯನ್ ವಾಲಾ ಬಾಗ್ ದುರಂತ 1919. ಈ ದುರಂತಕ್ಕೆ ಕಾರಣರಾದವರನ್ನು ಶಿಕ್ಷಿಸಬೇಕು ಎಂದು ಒತ್ತಾಯಿಸುವುದು. ಸ್ವರಾಜ್ಯ, ಸ್ವಯಂ ಆಡಳಿತ ಗಳಿಸುವುದು. ಖಿಲಾಫತ್ ಸಮಸ್ಯೆ. ಟರ್ಕಿಯ ಖಲೀಫನ ಧಾರ್ಮಿಕ ಅಧಿಕಾರವನ್ನು ಪುನಃ ಸ್ಥಾಪಿಸಲು ಭಾರತೀಯ ಮುಸ್ಲಿಮರಿಗೆ ಬೆಂಬಲ ನೀಡಿ ಹಿಂದೂ ಮುಸ್ಲಿಂ ಏಕತೆಯನ್ನು ಸಾಧಿಸುವುದು. ಮುಖ್ಯ ಕಾರ್ಯಕ್ರಮಗಳು. 1. ಬ್ರಿಟಿಷರು ನೀಡಿದ್ದ ಬಿರುದುಗಳು ಮತ್ತು ಗೌರವ ಪದವಿಗಳನ್ನು ಹಿಂದಿರುಗಿಸುವುದು. 2. ಸರ್ಕಾರಿ ಶಾಲೆ, ಕಾಲೇಜು, ನ್ಯಾಯಾಲಯಗಳು ಮತ್ತು ಶಾಸನ ಸಭೆಗಳನ್ನು ಬಹಿಷ್ಕರಿಸುವುದು, ತ್ಯಜಿಸುವುದು. 3. ವಿದೇಶಿ ವಸ್ತು ಮತ್ತು ಬಟ್ಟೆಗಳನ್ನು ಬಹಿಷ್ಕರಿಸಿ ಸುಡುವುದು ಮತ್ತು ಖಾದಿ ಬಳಕೆಯನ್ನು ಉತ್ತೇಜಿಸುವುದು. 4. ಮದ್ಯಪಾನ ನಿಷೇಧ. 1922ರಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬಲ್ಲಿ ನಡೆದ ಹಿಂಸಾತ್ಮಕ ಘಟನೆಯಿಂದ ಮನನೊಂದ ಗಾಂಧೀಜಿಯವರು ಈ ಚಳುವಳಿಯನ್ನು ನಿಲ್ಲಿಸಿದರು. ಪರಿಣಾಮ, ಇದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯುಗದ ಪ್ರಾರಂಭ ಮತ್ತು ರಾಷ್ಟ್ರವ್ಯಾಪಿ ಪ್ರಥಮ ಅಹಿಂಸಾತ್ಮಕ ಜನ ಚಳುವಳಿಯಾಗಿದೆ. 2. ಕಾನೂನು ಭಂಗ ಚಳುವಳಿ, ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್. ಪ್ರಾರಂಭ ಮಾರ್ಚ್ 1930. ನೇತೃತ್ವ ಮಹಾತ್ಮ ಗಾಂಧೀಜಿ. ಹಿನ್ನೆಲೆ ಮತ್ತು ಉದ್ದೇಶಗಳು. ಪೂರ್ಣ ಸ್ವರಾಜ್ಯ, ಬ್ರಿಟಿಷರಿಂದ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವುದು ಈ ಚಳುವಳಿಯ ಮುಖ್ಯ ಗುರಿಯಾಗಿತ್ತು. ಉಪ್ಪಿನ ಮೇಲಿನ ತೆರಿಗೆ ವಿರೋಧ. ಬ್ರಿಟಿಷ್ ಸರ್ಕಾರ ವಿಧಿಸಿದ್ದ ಅತಿಯಾದ ಉಪ್ಪಿನ ತೆರಿಗೆಯನ್ನು ವಿರೋಧಿಸಿ ಉಪ್ಪನ್ನು ತಯಾರಿಸುವ ಸರ್ಕಾರದ ಏಕಸ್ವಾಮ್ಯವನ್ನು ಮುರಿಯುವುದು. ಏಕೆಂದರೆ ಉಪ್ಪು ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲರಿಗೂ ಅಗತ್ಯವಾದ ಮೂಲಭೂತ ವಸ್ತುವಾಗಿತ್ತು. ಪ್ರಮುಖ ಘಟನೆ ದಂಡಿ ಸತ್ಯಾಗ್ರಹ. 1930 ಮಾರ್ಚ್ 12ರಂದು ಗಾಂಧೀಜಿಯವರು ಗುಜರಾತಿನ ಸಾಬರಮತಿ ಆಶ್ರಮದಿಂದ 78 ಜನವರಿ ಅನುಯಾಯಿಗಳೊಂದಿಗೆ ಅರಬ್ಬಿ ಸಮುದ್ರದ ತೀರದಲ್ಲಿರುವ ದಂಡಿವರೆಗೆ ಸುಮಾರು 380 ಕಿಮಿ ಪಾದಯಾತ್ರೆ ಕೈಗೊಂಡರು. ಏಪ್ರಿಲ್ 6ರಂದು ದಂಡಿ ತಲುಪಿ ಸಮುದ್ರದ ನೀರನ್ನು ಕಾಯಿಸಿ ಉಪ್ಪು ತಯಾರಿಸಿ ಉಪ್ಪಿನ ಕಾನೂನನ್ನು ಉಲ್ಲಂಘಿಸಿದರು. ಇದರಿಂದ ಕಾನೂನು ಭಂಗ ಚಳುವಳಿಗೆ ಅಧಿಕೃತ ಚಾಲನೆ ದೊರೆಯಿತು. ಮುಖ್ಯ ಕಾರ್ಯಕ್ರಮಗಳು. 1. ಉಪ್ಪಿನ ಕಾಯ್ದೆ ಉಲ್ಲಂಘನೆ. 2. ಸರಕಾರಿ ಕಾನೂನುಗಳ ಮತ್ತು ತೆರಿಗೆಗಳ ಉಲ್ಲಂಘನೆ. 3. ವಿದೇಶಿ ವಸ್ತುಗಳ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಮಾಡುವುದು, ಪ್ರತಿಭಟನೆ. 4. ಸರ್ಕಾರಿ ಕೆಲಸ ಮತ್ತು ಶಾಲೆಗಳನ್ನು ಬಹಿಷ್ಕರಿಸುವುದು. 3. ಕ್ವಿಟ್ ಇಂಡಿಯಾ ಚಳುವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಪ್ರಾರಂಭ ಆಗಸ್ಟ್ 1942. ನೇತೃತ್ವ